ವಿಶ್ವ ಶ್ರವಣ ದಿನ 2026ರ ಅಂಗವಾಗಿ ಮಂಗಳೂರಿನ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಆಡಿಯಾಲಜಿ ಮತ್ತು ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಪ್ಯಾಥಾಲಜಿ ವಿಭಾಗವು ದಕ್ಷಿಣ ಕನ್ನಡ ಸ್ಪೀಚ್ ಅಂಡ್ ಹಿಯರಿಂಗ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಮಂಗಳೂರು ನಗರದಲ್ಲಿ ಶ್ರವಣ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಲು ಬೃಹತ್ ನಡಿಗೆಯನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮದಲ್ಲಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್, ಡಾಕ್ಟರ್ ಎಂ ಶೆಟ್ಟಿ ಕಾಲೇಜ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್, ಎಜಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಮಂಗಳೂರು ಅಕಾಡೆಮಿ ಆಫ್ ಪ್ರೊಫೆಷನಲ್ ಸ್ಟಡೀಸ್, ಫಾದರ್ ಮುಲ್ಲರ್ ಕಾಲೇಜ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಹಾಗೂ ಯನಪೊಯ್ಯ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಈ ಸಮಗ್ರ ಭಾಗವಹಿಸುವಿಕೆಯು ಶ್ರವಣ ಆರೋಗ್ಯದ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ದೃಢವಾದ ಬದ್ಧತೆಯನ್ನು ಪ್ರದರ್ಶಿಸಿತು. ವಿಶ್ವ ಆರೋಗ್ಯ ಸಂಸ್ಥೆಯ ಈ ವರ್ಷದ ಧ್ಯೇಯವಾಕ್ಯ ಸಮುದಾಯಗಳಿಂದ ತರಗತಿಗಳವರೆಗೆ ಎಲ್ಲ ಮಕ್ಕಳಿಗೂ ಶ್ರವಣ ಆರೈಕೆ ಎಂಬ ಧ್ಯೇಯವಾಕ್ಯದೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. So a few months back I had also inaugurated and flagged off walkathon of KMC for World Heart Day. When we give importance to aspects like heart health and others, hearing is one aspect which is largely neglected as a part of human health. But hearing is one such sense which I believe helps us to connect and communicate with the world and help us to improve the quality of our lives. But there is so much of stigma that is associated with loss of hearing or maybe less capable sense and all that. But today, by organizing this here walk on occasion of World Health Day, ಕೆಎಂಸಿ ಮಂಗಳೂರಿನ ಆಡಿಯಾಲಜಿ ಮತ್ತು ಎಸ್ಎಲ್ಪಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೌಶಲೇಂದ್ರ ಕುಮಾರ್ ಅವರು ಸ್ವಾಗತ ಭಾಷಣವನ್ನ ಮಾಡಿ ಮಕ್ಕಳ ಶ್ರವಣ ಆರೋಗ್ಯಕ್ಕಾಗಿ ಸಮುದಾಯ ಆಧಾರಿತ ಕಾರ್ಯಕ್ರಮಗಳ ಮಹತ್ವವನ್ನು ವಿವರಿಸಿದರು. From community to classroom, hearing care for all children. So this campaign, what we are doing to emphasize on prevention, identification and treatment of hearing loss in children to ensure they have access to education and social development. All the different colleges, already she has welcomed, but once again I will welcome all the colleges. First of all, Dakshina Kannada Speech and Hearing Association, such an initiative have taken. ಮಂಗಳೂರು ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಮಿಥುನ್ ಎಚ್ಎನ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನಡಿಗೆಗೆ ಚಾಲನೆಯನ್ನ ನೀಡಿದರು. ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು ಈ ವೃತ್ತಿಯ ಭವಿಷ್ಯದ ಪ್ರತಿನಿಧಿಗಳಿಗೆ ಸಮಾಜದಲ್ಲಿ ಶ್ರವಣ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ಅಸೋಸಿಯೇಟ್ ಡೀನ್ ಡಾಕ್ಟರ್ ಶೀತಲ್ ಉಲ್ಲಾಳ್ ಅವರು ಉಪಸ್ಥಿತರಿದ್ದು ಆರೋಗ್ಯ ಕಾರ್ಯಕ್ರಮಗಳಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ವಿವಿಧ ಕಾಲೇಜುಗಳ ಪ್ರಾಂಶುಪಾಲರು, ವಿಭಾಗದ ಮುಖ್ಯಸ್ಥರು, ಬೋಧಕ ವರ್ಗದವರು ಮತ್ತು ಖಾಸಗಿ ವೈದ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದರು. ಸಮಾರೋಪ ಸಮಾರಂಭವು ಸಿಟಿ ಟೌನ್ ಹಾಲ್ನಲ್ಲಿ ನಡೆಯಿತು. ಈ ವೇಳೆ ವಿದ್ಯಾರ್ಥಿಗಳು ಬೀದಿ ನಾಟಕಗಳು ಮತ್ತು ಫ್ಲಾಶ್ ಮಾಪ್ಗಳ ಮೂಲಕ ಶ್ರವಣ ಆರೋಗ್ಯದ ಕುರಿತು ಸಂದೇಶವನ್ನು ನೀಡಿದರು. ವೆಲ್ಲಾಕ್ ಆಸ್ಪತ್ರೆಯ ಡಿಎಂಒ ಡಾಕ್ಟರ್ ಶಿವಪ್ರಕಾಶ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶ್ರವಣ ದೋಷವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುವ ಮತ್ತು ಸೂಕ್ತ ಚಿಕಿತ್ಸೆ ನೀಡುವ ಅವಶ್ಯಕತೆಯನ್ನು ಒತ್ತಿ ಹೇಳಿದರು. It is very nice to know that you are observing did walkathon because of good cause, World Hearing Day. So hearing, see, I was talking days, see audiology, I mean that the things were not there. Nowadays we have everything. See, the first or second day of the birth, the hearing deficiency can be identified, AABR and OAE, like that, because we have facilities to diagnose the thing. So early
See, we have DAC in District Venlock Hospital. The first DAC established in Karnataka government setup is ಡಾಕ್ಟರ್ ರೋಹಿತ್ ರವಿಯವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು. ವಿಶ್ವ ಆರೋಗ್ಯ ಸಂಸ್ಥೆ, ಇಂಡಿಯನ್ ಸ್ಪೀಚ್ ಲ್ಯಾಂಗ್ವೇಜ್ ಅಂಡ್ ಹಿಯರಿಂಗ್ ಅಸೋಸಿಯೇಷನ್ನ ಸ್ಪೆರಂಜಾ ಕ್ಲಿನಿಕ್ ಮತ್ತು ಟಿಎಂಸಿ ಹಿಯರಿಂಗ್ ಕೇರ್ ಕ್ಲಿನಿಕ್ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ರು. ಹಿಯರ್ ವಾಕ್ 2026 ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಶ್ರವಣ ಆರೈಕೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಒಂದು ಯಶಸ್ವಿ ಹೆಜ್ಜೆಯಾಗಿದೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.